ಕೆಪಿಎಸ್ಸಿ ಪರೀಕ್ಷಾ ಪತ್ರಿಕೆಗಳಲ್ಲಿ ಕನ್ನಡದ ಕೊಲೆ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಜನ ಅಭ್ಯರ್ಥಿಗಳು ಒಂದಿಷ್ಟು ಅರ್ಜಿಗಳನ್ನು ಸಲ್ಲಿಸಿದರು. 350 ಜನ ಕೆಪಿಎಸ್ಸಿ ಅಭ್ಯರ್ಥಿಗಳ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಕೆಪಿಎಸ್ಸಿ ಅಭ್ಯರ್ಥಿಗಳು ಸಲ್ಲಿಸಿದ ಅರ್ಜಿಯ ವಿಚಾರಣೆ ಇವತ್ತು ನಡೆಯುತ್ತೆ. 2 ಬಾರಿ ಪ್ರಿಲಿಮ್ಸ್ ಎಕ್ಸಾಮ್ ಆಯಿತು. ಆ 2 ಬಾರಿ ಪ್ರಿಲಿಮ್ಸ್ ಎಕ್ಸಾಮಲ್ಲೂ ಇಂಗ್ಲಿಷ್ ಕ್ವಶನ್ನು ಮತ್ತು ಅದರ ತರ್ಜುಮೆ ಆಗಿರುವ ಕನ್ನಡ ಸಂಬಂಧನೇ ಇಲ್ಲ. ಕನ್ನಡದ ಕೊಲೆ ಕಗ್ಗೊಲೆ. ಹಾಗಾಗಿ ಕ್ಯಾಟ್ನಲ್ಲಿ ಕೆಪಿಎಸ್ಸಿ ವಿರುದ್ಧ ಇವತ್ತು ವಿಚಾರಣೆ ನಡೆಯುತ್ತೆ. ಕರ್ನಾಟಕ ರಾಜ್ಯ ಆಡಳಿತದ ನ್ಯಾಯಮಂಡಳಿ ಇದು. ಈಗಾಗಲೇ ಕೆಲ ಅಭ್ಯರ್ಥಿಗಳಿಗೆ ಮೇನ್ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕ್ಯಾಟ್ನಲ್ಲಿ ವಿಚಾರಣೆಗೆ ಮೊದಲೇ ಪರೀಕ್ಷೆಯನ್ನು ಕೆಪಿಎಸ್ಸಿ ನಡೆಸ್ತಾ ಇದೆ. ಸೊ ಇವತ್ತಿನ ಈ ವಿಚಾರಣೆ ಬಹಳ ಪ್ರಮುಖ. ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಮಾತ್ರ ಮೇನ್ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ರು. ಕ್ಯಾಟ್ನಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಹಾಲ್ ಟಿಕೆಟ್ ಸಿಕ್ಕಿಲ್ಲ. ಹೈಕೋರ್ಟಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ಓಕೆ ಆಯಿತು, ನಿಮ್ಮ ತಪ್ಪಲ್ಲ, ಅವ್ರ ತಪ್ಪು, ನೀವು ಮೇನ್ಸ್ ಬರೀರಿ ಅಂತ. ಈ ಕ್ಯಾಟ್ನಲ್ಲಿ ಬರೆದವ್ರು ಇದ್ದಾರಲ್ಲ, ಅವ್ರಿಗೆ ಪಾಪ ಇವತ್ತಿನ ಡಿಸಿಷನ್ ಬರಲೇಬೇಕು. ಈ ಡಿಸಿಷನ್ ಬಂದ ಮೇಲೇ ಗೊತ್ತಾಗುತ್ತೆ ಅವ್ರಿಗೆ ಎಕ್ಸಾಮ್ ಬರೆಯೋದಾ ಬೇಡವಾ ಅಂತ. ಬಟ್ ಕ್ಯಾಟ್ನ ವಿಚಾರಣೆಗೆ ಮುನ್ನೇ KPCC ಎಕ್ಸಾಮನ್ನು ನಿಗದಿ ಮಾಡ್ಕೊಂಡ್ಬಿಟ್ಟಿದೆ. ಏನಾಗುತ್ತೆ ಈಗ ಕ್ಯಾಟ್ ಒಂದು ವೇಳೆ ಇಲ್ಲ ಫೈನ್ ನೀವು ಬರೀರಿ ಅಂತಂದರೆ ಯಾವಾಗ ಮುಂದಿನ ವರ್ಷ ಬರೆಯೋದಾ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕಾಗುತ್ತೆ. ಸುಷ್ಮಿತಾ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಷ್ಮಿತಾ, 350 ಜನ ಅಭ್ಯರ್ಥಿಗಳು ಹೈಕೋರ್ಟ್ನಲ್ಲಿ ಅಪ್ಲೈ ಮಾಡಿದವ್ರಿಗೆ ಮೇನ್ಸ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕೆ ಕ್ಯಾಟ್ನಲ್ಲಿ ಅಪ್ಲೈ ಮಾಡಿದವ್ರಿಗೆ ಯಾರಿಗೂ ಅವಕಾಶ ಇಲ್ಲ? ಈಗ ಅವಕಾಶ ಕೊಟ್ಟರು ಯಾವಾಗ ನೆಕ್ಸ್ಟ್ ವರ್ಷ ಬರೆಯೋದಾ? ಏನು ಕರ್ಮಕಾಂಡ ಇದು ಸುಷ್ಮಿತಾ? ಎಸ್ ಪ್ರಣೋತ್, KPSC ಏನು ಕರ್ನಾಟಕದಲ್ಲಿ ಅತ್ಯುನ್ನತ ಹುದ್ದೆಗಳಿಗಾಗಿ ನಡೆಯುವಂತಹ KPSC ಎಕ್ಸಾಮಲ್ಲಿ ಪದೇ ಪದೇ ಒಂದಲ್ಲ ಒಂದು ಎಡವಟ್ಟು ನಡೀತಾನೆ ಇದೆ. ಏನು ಕಳೆದ ವರ್ಷ ನಡೆದಂತಹ ಆಗಸ್ಟ್ ಹಾಗೆ ಡಿಸೆಂಬರಲ್ಲಿ 2 ಬಾರಿ ಈ ಒಂದು ಪ್ರಿಲಿಮ್ಸ್ ಎಕ್ಸಾಮನ್ನು ನಡೆಸಲಾಯಿತು. ಈ ಒಂದು ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಇಂಗ್ಲೀಷ್ ಟು ಕನ್ನಡ ಅನುವಾದ ಮಾಡಬೇಕಾದ್ರೆ ಸಾಕಷ್ಟು ತಪ್ಪುಗಳಾಗಿತ್ತು. ಹೀಗಾಗಿ ಎಲ್ಲರೂ ಕೂಡ ಕೋರ್ಟ್ನ ಮೆಟ್ಲೇರಿದ್ರು. ಅದರಲ್ಲಿ ಕೆಲವೊಂದಿಷ್ಟು ಜನ ಹೈಕೋರ್ಟ್ ಮೆಟ್ಲೇರಿದ್ರೆ, ಇನ್ನು ಕೆಲವೊಂದಿಷ್ಟು ಜನ ಕ್ಯಾಟ್ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಈ ಒಂದು ಇದಕ್ಕೆ ಒಂದು ಮೆಟ್ಲೆ ಹೇರಿದ್ರು. ಆದರೆ ಅಲ್ಲಿ ಏನಾಯಿತು, ಮೊನ್ನೆ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಎಕ್ಸಾಮ್ ಬರಲಿಕ್ಕೆ ಅವಕಾಶವನ್ನು ಕೊಡಿ ಇವರಿಗೆ ಅಂತ ಹೇಳ್ತು. ಆದರೆ ರಾತ್ರೋರಾತ್ರಿ ಅಂದರೆ ಯಾವುದೇ ರೀತಿ ಇನ್ನು ಕ್ಯಾಟ್ ಇವತ್ತು ಅರ್ಜಿ ವಿಚಾರಣೆ ಇದೆ. ಇವತ್ತು ಸರಿಸುಮಾರು 11:30 ನಂತರ ಅರ್ಜಿಯ ತೀರ್ಪು ಪ್ರಕಟ ಆಗ್ಬೋದು. ಆದರೆ ಇಲ್ಲಿ ಏನು ಮಾಡೋದು KPSC ಎಡವಟ್ಟು ಅಂತ ಹೇಳಿದ್ರೆ, ಏನು ಕೇವಲ ಹೈಕೋರ್ಟ್ನಲ್ಲಿ ಯಾರಿಗೆಲ್ಲ ತೀರ್ಪು ಬಂದಿದೆ ಅವರಿಗೆ ಮಾತ್ರ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಕೊಟ್ಟಿದೆ, ಹಾಗೆ ಹಾಲ್ ಟಿಕೆಟ್ ಅನ್ನ ಇಶ್ಯೂ ಮಾಡಿದೆ. ಆದರೆ ಈ ಕ್ಯಾಟ್ನಲ್ಲಿ ಯಾರೆಲ್ಲ ಅರ್ಜಿಯನ್ನ ಹಾಕಿದ್ರು ಅವ್ರು ಯಾರಿಗೂ ಕೂಡ ಇನ್ನು ಹಾಲ್ ಟಿಕೆಟ್ ಕೂಡ ಸಿಕ್ಕಿಲ್ಲ. ಏನು ಮೊನ್ನೆ ಕಡ್ಡಾಯ ಕನ್ನಡ ಹಾಗೆ ಕಡ್ಡಾಯ ಇಂಗ್ಲಿಷ್ಗೆ ಎಕ್ಸಾಮ್ ಆಯಿತು, ಆ ಒಂದು ಇಂಗ್ಲಿಷ್ ಎಕ್ಸಾಮ್ ಆ ಒಂದು ಪರೀಕ್ಷೆಯಿಂದಲೂ ಕೂಡ ವಂಚಿತರಾದರು. ಹಾಗೆ ಇವತ್ತು essay ರೈಟಿಂಗ್ ಪರೀಕ್ಷೆ ಇದೆ. ಈ ಒಂದು ಪರೀಕ್ಷೆಗೂ ಕೂಡ ಯಾರಿಗೂ ಕೂಡ ಇನ್ನು ಅಂದರೆ 350 ಜನ ಅಭ್ಯರ್ಥಿಗಳಿಗೆ ಇನ್ನೂ ಕೂಡ ಹಾಲ್ ಟಿಕೆಟ್ ಸಿಕ್ಕಿಲ್ಲ. ಸೊ ಹೀಗಾಗಿ ಇವತ್ತು ನಡೆಯುವಂತಹ ವಿಚಾರಣೆಯಲ್ಲಿ ಏನೆಲ್ಲ ತೀರ್ಮಾನ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಇವರಿಗೂ ಕೂಡ ಎಕ್ಸಾಮ್ಗೆ ಅವಕಾಶವನ್ನ ಕೊಡಿ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ KPSC ಮತ್ತೊಮ್ಮೆ ಮರುಪರೀಕ್ಷೆನ ಮಾಡಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವಾಗ ನಡೆದಿರುವಂತಹ ಅಂದರೆ ಮೊನ್ನೆ ನಡೆದಂತಹ ಎಕ್ಸಾಮ್ ಹಾಗೆ ಇವತ್ತು ನಡೆಯುತ್ತಿರುವಂತಹ ಎಕ್ಸಾಮ್ 2 ಎಕ್ಸಾಮ್ನಲ್ಲೂ ಕೂಡ ಅವರು ವಂಚಿತರಾಗೋದ್ರಿಂದ ಮತ್ತೊಮ್ಮೆ ಇವರು ಮೇನ್ಸ್ ಎಕ್ಸಾಮನ್ನು ಮಾಡಬೇಕಾಗುತ್ತೆ. ಹಾಗೆ KPSCಯ ತಪ್ಪು ಇದೆ ಫಸ್ಟ್ ಅಲ್ಲ, ಪದೇ ಪದೇ ಇದೇ ರೀತಿ ಎಡವಟ್ಟನ್ನು ಮಾಡ್ತಾ ಇದೆ. ಈ ರೀತಿ ಎಡವಟ್ಟು ಮಾಡೋದ್ರಿಂದನೇ ಅಭ್ಯರ್ಥಿಗಳಿಗೆ ಎಲ್ಲೋ ಒಂದು ಕಡೆ ಈ ಒಂದು KPSC ಏನಿದೆ ಎಲ್ಲೋ ಒಂದು ಕಡೆ ಶಾಪ ಆಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು ಪ್ರಣೋತ್. ಥ್ಯಾಂಕ್ ಯು ಸುಷ್ಮಿತಾ ಮಾಹಿತಿಗೆ.